ದೇಹೋ ಜೀವ ಸದಾಶಿವ ಅಂತ ಹೇಳೋದಾಗಿ ಇರ್ತಕ್ಕಂಥದ್ದು ಅಂತ ಹೇಳಿದರೆ ಜೀವಾತ್ಮ ಇರತಕ್ಕಂಥದ್ದೇ ಶಿವನ ಒಂದು ಪ್ರತಿರೂಪ ಅಥವಾ ಶಿವಶಕ್ತಿಯ ರೂಪ ಅಂತ ಹೇಳುವುದಾಗಿ ಅದನ್ನು ನಾವು ಎಷ್ಟು ಗೌರವಿಸ್ತೇವೋ ನಮ್ಮ ಜೀವವನ್ನು ಅಥವಾ ಜೀವಾತ್ಮ ಅಂತ ಏನು ಕರೀತೇವೆ ಅದನ್ನು ಅಷ್ಟು ಒಳಿತನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಪ್ರತಿಯೊಂದು ದಿವಸನೂ ಕೂಡ ಆಯುಷ್ಯಂ ತೇಜ ಆರೋಗ್ಯಂ ದೇಮೆ ಅಂತ ಹೇಳುವುದಾಗಿ ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ. ಕೈಯನ್ನು ಮುಗಿದು ಕೇಳ್ಕೊಳ್ತೇವೆ, ಆರೋಗ್ಯ ಕೊಡಪ್ಪ ಅಂತ ಹೇಳುವುದಾಗಿ. ಆದರೆ ಬರೀ ಕೇಳ್ಕೊಳ್ಳುವುದರಲ್ಲೇ ನಾವು ಸೀಮಿತವನ್ನು ಪಡ್ತಾ ಇದ್ದೇವೆ ಬಿಟ್ಟರೆ ಮಾಡುವುದರ ಕಡೆಗೆ ನಮ್ಮ ಕರ್ತವ್ಯವನ್ನ ನಾವು ಮಾಡಲಿಕ್ಕೆ ಎಲ್ಲೋ ಒಂದೆಡೆಯಿಂದ ಹಿಂದಕ್ಕೆ ಬೀಳ್ತಾ ಇದ್ದೇವೆ. ಯಾಕೆ ಅಂತ ಕೇಳಿದರೆ ಆರೋಗ್ಯ ಹೇಳತಕ್ಕಂಥದ್ದು ಲಭಿಸಬೇಕಾದರೆ ನಾವು ಕೆಲವಷ್ಟು ಪ್ರಾರ್ಥನೆಯ ಜೊತೆಯಲ್ಲಿ ಕಠಿಣವಾದಂತಹ ನಿಯಮಗಳನ್ನು ಕೂಡ ಪಾಲಿಸಬೇಕಾಗುತ್ತದೆ. ಕೆಲವೊಂದು ವ್ರತಾಚರಣೆಗಳನ್ನು ಕೂಡ ನಾವು ಮಾಡಬೇಕಾಗುತ್ತದೆ. ಮಾಡಿದರೆ ಮಾತ್ರ ಫಲ ಇರತಕ್ಕಂತಹದ್ದು ಸಿಗ್ತಕ್ಕಂತಹದ್ದು. ಆರೋಗ್ಯ ಭಾಗ್ಯ ಎಲ್ಲರಿಗೂ ಬೇಕು ಹೌದು, ಆದರೆ ಬರೀ ಕೇಳ್ಕೊಳ್ಳುವುದಲ್ಲ, ನಾವು ಕೂಡ ದಿವಸದಲ್ಲಿ ಒಂದು ಸ್ವಲ್ಪ ಸಮಯವನ್ನಾದರೂ ಕೂಡ ಪರಮಾತ್ಮನಿಗೆ ಮೀಸಲಾಗಿಡಬೇಕು. ಜೊತೆಯಲ್ಲಿ ನಮ್ಮ ಶರೀರವನ್ನ ರಕ್ಷಣೆಯನ್ನು ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ವರ್ಷದಲ್ಲಿ 1-2 ಸಮಯನಾದರೂ ಕೂಡ ಸಪ್ತಮೃತ್ತಿಕಾ ಸ್ನಾನ ಹೇಳ್ತಕ್ಕಂಥದ್ದನ್ನ ಮಾಡಬೇಕು. ಮಾಡುವುದರಿಂದ ಚರ್ಮ ರೋಗ ಇತ್ಯಾದಿಗಳ ನಿವಾರಣೆಯ ಜೊತೆಗೆ ಎಲ್ಲ ರೀತಿಯಾದಂತಹ ಇಂದ್ರಿಯಗಳನ್ನು ಕೂಡ ನಾವು ನಿಗ್ರಹಿಸಿಕೊಳ್ಳಿಕ್ಕೆ ಸಾಧ್ಯತೆ ಉಂಟಾಗ್ತದೆ. ಅದಲ್ಲ ಅಂತ ಹೇಳಿ ಆದರೆ ರೋಗಗಳು ನಮ್ಮನ್ನ ತಿಂತಾನೆ ಇರ್ತವೆ, ನಾವು ಕೇಳ್ಕೊಳ್ತಾನೆ ಇರ್ತವೆ, ದೇವ್ರ ಫಲಗೊಳ್ಳಿಲ್ಲ ಅಂತ ಹೇಳ್ತಾನೆ ಇರ್ತೇವೆ. ಹಾಗಾಗಿ ನಮ್ಮ ಆರೋಗ್ಯಕ್ಕೆ ಬೇಕಾಗ್ತಕ್ಕಂತಹ ಒಂದು ಅದ್ಭುತವಾದಂತಹ ಸ್ನಾನವನ್ನ ಮಾಡಿಕೊಳ್ಳೋಣ, ಶರೀರವನ್ನ ರಕ್ಷಣೆಯನ್ನು ಮಾಡಿಕೊಳ್ಳೋಣ. ಮತ್ತು ತುಂಬಾ ಕಠಿಣವಾದಂತಹ ಪರಿಶ್ರಮ ಪಡೋದು ಬೇಡ. ಕೆಲವೊಂದು ಏಕಾದಶಿ ವ್ರತ ಇತ್ಯಾದಿ ಆದಂಥ ಕೆಲವೊಂದನ್ನು ತಿಂಗಳಲ್ಲಿ ಮಾಡಿಕೊಂಡು ಹೋಗಿ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋಣ. ಮತ್ತು ಅಷ್ಟೇ ಅಲ್ಲದೆ ದಿವಸದಲ್ಲಿ ಒಂದು ಸ್ವಲ್ಪ ಸಮಯವನ್ನ ನಾವು ಮನಃಶಾಂತಿಗಾಗಿ ತೆಗೆದಿಡೋಣ. ಇದೆಲ್ಲವೂ ಕೂಡ ನಮ್ಮ ಒಂದು ಕನಸಿನ ಲೋಕ ಇದೆಲ್ಲ, ದಶಕರ್ಮ ಚಿಕಿತ್ಸೆ ಅಂತ ಹೇಳುವುದು. ಅದರಲ್ಲಿ ಇದೆಲ್ಲವೂ ಕೂಡ ಅಡಗಿರ್ತಕ್ಕಂಥ ವಿಚಾರವಾಗಿತ್ತು. ಆದರೆ ಪ್ರತಿಯೊಬ್ಬರು ಕೂಡ ಅದು ಮಾಡೋದು ಬೇಡ, ಎಲ್ಲೋ 4 ಜನ ಮಾತ್ರ ಮಾಡೋಣ ಅಂತ ಹೇಳ್ತಾರೆ ಬಿಟ್ರೆ 100ಕ್ಕೆ 99% ಜನರಿಗೆ ಇದು ಅವಶ್ಯಕತೆ ಇಲ್ಲದೆ ಇರುವಂತಹದ್ದು. ಹಾಗಾಗಿ ಕನಸು ಕನಸಾಗೇ ಇರಲಿ, ಏನು ತೊಂದರೆ ಇಲ್ಲ. ಆದರೆ ಮುಂದಿನ ಜನರಿಗಾದರೂ ಒಳಿತಿಗೋಸ್ಕರವಾಗಿ 2 ಮಾತುಗಳನ್ನು ಹೇಳಿರ್ತಕ್ಕಂಥದ್ದು. ಇದು ಸಂಪೂರ್ಣವಾಗಿ ಅಳಿಸದೆ ಅವರಿಗೆ ಒಳಿತನ್ನು ಉಂಟು ಮಾಡಿಕೊಡಲಿ.